ಮಳೆಯಲ್ಲೊಂದು ಪ್ರೀತಿ. ಬೆಂಗಳೂರು ನಗರದ ಒಂದು ಕಾಲೇಜಿನಲ್ಲಿ ಓದುತ್ತಿದ್ದವರು ಆದಿತ್ಯ ಮತ್ತು ನಂದಿತಾ. ಇಬ್ಬರೂ ಒಂದೇ ತರಗತಿಯಲ್ಲಿ ಓದುತ್ತಿದ್ದರು. ಆದರೆ ಎಂದಿಗೂ ಸರಿಯಾಗಿ ಮಾತನಾಡಿರಲಿಲ್ಲ. ಆದಿತ್ಯ ಶಾಂತ ಸ್ವಭಾವದ ಹುಡುಗ, ತನ್ನ ಕೆಲಸದಲ್ಲೇ ತೊಡಗಿಕೊಂಡಿರುತ್ತಿದ್ದ. ನಂದಿತಾ ಚುರುಕಾದ ಹುಡುಗಿ, ಎಲ್ಲರ ಜೊತೆಗೂ ನಗುತ್ತಾ ಮಾತನಾಡುತ್ತಿರುತ್ತಿದ್ದಳು. ಒಂದು ದಿನ ಭಾರೀ ಮಳೆ ಸುರಿಯುತ್ತಿತ್ತು. ಕಾಲೇಜು ಮುಗಿದ ನಂತರ ಎಲ್ಲರೂ ಮನೆಗೆ ಹೋಗಲು ತುರ್ತು ಮಾಡುತ್ತಿದ್ದರು. ನಂದಿತಾ ತನ್ನ ಛತ್ರಿ ತರಲು ಮರೆತಿದ್ದಳು. ಅವಳು ಗೇಟ್ ಬಳಿ ನಿಂತುಕೊಂಡು ಮಳೆಯತ್ತ ನೋಡುತ್ತಿದ್ದಳು. ಆ ಸಮಯದಲ್ಲಿ ಆದಿತ್ಯ ತನ್ನ ಛತ್ರಿಯೊಂದಿಗೆ ಅಲ್ಲಿ ಬಂದನು. ಅವನು ನಂದಿತಾಳನ್ನು ಗಮನಿಸಿ ಸ್ವಲ್ಪ ಸಂಕೋಚದಿಂದ, ನೀವು ಬೇಕಾದರೆ ನನ್ನ ಛತ್ರಿ ಶೇರ್ ಮಾಡಬಹುದು ಎಂದು ಹೇಳಿದನು. ನಂದಿತಾ ಸ್ವಲ್ಪ ಆಶ್ಚರ್ಯಗೊಂಡಳು. ಆದರೆ ನಗುತ್ತಾ ಥ್ಯಾಂಕ್ಸ್ ಎಂದು ಹೇಳಿ ಅವನ ಜೊತೆ ನಡೆತೊಡಗಿದಳು. ಅವರಿಬ್ಬರೂ ಮಳೆಯಲ್ಲೇ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದರು. ಆ ಮಳೆ ಅವರಿಬ್ಬರ ನಡುವಿನ ಅಂತರವನ್ನು ನಿಧಾನವಾಗಿ ಕಡಿಮೆ ಮಾಡಿತು. ಮೊದಲಿಗೆ ಚಿಕ್ಕ ಮಾತುಗಳಿಂದ ಆರಂಭವಾದ ಸಂಭಾಷಣೆ ನಂತರ ಹಾಸ್ಯ, ಕನಸುಗಳು ಮತ್ತು ಜೀವನದ ಬಗ್ಗೆ ಮಾತುಗಳಾಗುತ್ತಾ ಹೋಯಿತು. ನೀನು ಯಾವಾಗಲೂ ಇಷ್ಟು ಮೌನವಾಗಿರುತ್ತೀಯಾ ಎಂದು ನಂದಿತಾ ಕೇಳಿದಳು. ಆದಿತ್ಯ ನಗುತ್ತಾ, ನನ್ಜೊತೆ ಮಾತನಾಡುವವರು ಸಿಗಲಿಲ್ಲ ಅಷ್ಟೇ ಎಂದನು. ಹಾಗಾದರೆ ಇನ್ಮುಂದೆ ನಾನಿದ್ದೀನಿ ಅಲ್ವಾ ಎಂದು ನಂದಿತಾ ಹೇಳಿದಳು. ಆ ದಿನದಿಂದ ಅವರ ಸ್ನೇಹ ಶುರುವಾಯಿತು. ದಿನೇ ದಿನೇ ಅವರಿಬ್ಬರೂ ಹತ್ತಿರವಾಗುತ್ತಿದ್ದರು. ಕ್ಲಾಸ್ ನಂತರ ಕ್ಯಾಂಟೀನ್ನಲ್ಲಿ ಕೂತು ಮಾತನಾಡುವುದು, ಒಟ್ಟಿಗೆ ಲೈಬ್ರರಿಗೆ ಹೋಗುವುದು, ಇವುಗಳು ಅವರ ದಿನಚರಿಯ ಭಾಗವಾಗಿದ್ದವು. ಆದಿತ್ಯ ನಿಧಾನವಾಗಿ ನಂದಿತಾಳನ್ನು ಪ್ರೀತಿಸಲು ಶುರುಮಾಡಿದನು. ಆದರೆ ಅವನಿಗೆ ಹೇಳಲು ಧೈರ್ಯವಿರಲಿಲ್ಲ. ನಾನು ಹೇಳಿದರೆ ನಮ್ಮ ಸ್ನೇಹ ಹಾಳಾಗಬಹುದು ಎಂಬ ಭಯ ಅವನನ್ನು ಹಿಡಿದಿಟ್ಟುಕೊಂಡಿತ್ತು. ಒಂದು ದಿನ ನಂದಿತಾ ಕಾಲೇಜಿಗೆ ಬರಲಿಲ್ಲ. ಆದಿತ್ಯಗೆ ತುಂಬ ಕಳವಳವಾಯಿತು. ಅವನು ಅವಳಿಗೆ ಕರೆ ಮಾಡಿದನು. ಅವಳು ಅಸ್ವಸ್ಥವಾಗಿದ್ದಳು. ಅದನ್ನು ಕೇಳಿದ ಆದಿತ್ಯ ತಕ್ಷಣ ಅವಳ ಮನೆಗೆ ಹೋದನು. ನಂದಿತಾ ಅವನನ್ನು ನೋಡಿ ಅಚ್ಚರಿಗೊಂಡಳು. ನೀನಿಲ್ ಹೇಗೆ ಎಂದು ಕೇಳಿದಳು. ನೀನು ಬರಲಿಲ್ಲ ಅಂದ್ರೆ ಚಿಂತೆ ಆಯಿತು ಎಂದು ಅವನು ಹೇಳಿದನು. ಆ ಕ್ಷಣದಲ್ಲಿ ನಂದಿತಾಳ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಮೂಡಿತು. ಅವನು ನನ್ನ ಬಗ್ಗೆ ಇಷ್ಟು ಕಾಳಜಿ ಇಟ್ಟುಕೊಂಡಿದ್ದಾನೆ ಎಂದು ಅವಳು ಯೋಚಿಸಿದಳು. ಕೆಲವು ದಿನಗಳ ನಂತರ ಮತ್ತೆ ಒಂದು ಮಳೆ ದಿನ. ಅದೇ ಸ್ಥಳ, ಅದೇ ಕಾಲೇಜು ಗೇಟ್. ಈ ಬಾರಿ ನಂದಿತಾ ಛತ್ರಿ ಹಿಡಿದು ನಿಂತಿದ್ದಳು. ಆದಿತ್ಯ ಬಂದಾಗ ಅವಳು ನಗುತ್ತಾ, ಈ ಬಾರಿ ನಾನ್ ಶೇರ್ ಮಾಡ್ತೀನಿ ಎಂದು ಹೇಳಿದಳು. ಅವರು ಮತ್ತೆ ಒಟ್ಟಿಗೆ ನಡೆತೊಡಗಿದಳು. ಮಳೆಯ ಹನಿಗಳು ಅವರ ಮೇಲೆ ಬೀಳುತ್ತಾ ಅವರ ಹೃದಯದಲ್ಲಿ ಹೊಸ ಭಾವನೆಗಳನ್ನು ಮೂಡಿಸುತ್ತಿದ್ದವು. ನಂದಿತಾ ಹಠಾತ್ ನಿಂತು, ಆದಿತ್ಯ, ನನಗೆ ಒಂದು ಪ್ರಶ್ನೆ ಕೇಳಬೇಕು ಎಂದಳು. ಹೇಳು ಎಂದನು ಅವನು. ನೀನು ನನಗೆ ಇಷ್ಟು ಕಾಳಜಿ ಯಾಕೆ ಕೊಡ್ತೀಯಾ ಎಂದು ಅವಳು ಕೇಳಿದಳು. ಆದಿತ್ಯ ಕ್ಷಣಕಾಲ ಮೌನವಾಗಿದ್ದನು. ನಂತರ ಧೈರ್ಯ ಮಾಡಿಕೊಂಡು, ಯಾಕಂದ್ರೆ ನಾನ್ ನಿನ್ನನ್ನು ಪ್ರೀತಿಸುತ್ತೀನಿ ಎಂದನು. ಮಳೆ ಇನ್ನಷ್ಟು ಜೋರಾಯಿತು. ಆ ಕ್ಷಣದಲ್ಲಿ ಎಲ್ಲವೂ ನಿಂತಂತೆ ಅನಿಸಿತು. ನಂದಿತಾ ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ನಗುತ್ತಾ ಹೇಳಿದಳು, ನನಗೂ ಹಾಗೆ ಅನಿಸುತ್ತಿತ್ತು. ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತೀನಿ. ಆ ಮಾತು ಕೇಳಿದ ಆದಿತ್ಯನ ಮುಖದಲ್ಲಿ ಸಂತೋಷ ತುಂಬಿತು. ಮಳೆಯ ಹಣಿಗಳು ಅವರ ಪ್ರೀತಿಗೆ ಸಾಕ್ಷಿಯಾದವು. ಆ ದಿನದಿಂದ ಅವರು ಒಟ್ಟಿಗೆ ಜೀವನದ ಹೊಸ ಅಧ್ಯಾಯ ಆರಂಭಿಸಿದರು. ಮಳೆ ಬಂದಾಗೆಲ್ಲ ಅವರಿಗೆ ಆ ಮೊದಲ ದಿನದ ನೆನಪು ಬರುತ್ತಿತ್ತು. ಅದೇ ಛತ್ರಿ, ಅದೇ ದಾರಿ, ಆದರೆ ಈಗ ಇಬ್ಬರ ಹೃದಯ ಒಂದಾಗಿದೆ. ಸಂದೇಶ: ಪ್ರೀತಿ ಕೆಲವೊಮ್ಮೆ ದೊಡ್ಡ ಮಾತುಗಳಿಂದಲ್ಲ, ಸಣ್ಣ ಕಾಳಜಿಯಿಂದ ಹುಟ್ಟುತ್ತದೆ.